ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಎಲ್ಲರಿಗೂ ಉಪಯುಕ್ತ. ಡಾಕ್ಟರ್ ಭರತ್ ಚಂದ್ರ ಕ್ಲಾಸ್ ಮಾಡಿದವರಿಗೆ ಮತ್ತು ಚಾನೆಲ್ ಮೆಂಬರ್ಸಿಗೆ. ನಾನು ಮಾತಾಡ್ತಾ ಇರೋದು ಶಾರ್ಟ್ ಟರ್ಮ್ ರೆಡ್ ಲೈನ್ ಟು ರೆಡ್ ಲೈನ್ ಟೆಕ್ನಿಕ್ಕು. ನಮ್ಮ ಗ್ರ್ಯಾಜುಯೇಟ್ಸಿಗೆ ಹೇಳ್ಕೊಟ್ಟಿದ್ದೇವೆ, ಅವರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಬಾಕಿಯವರಿಗೆ ಸ್ವಲ್ಪ ದಿನಗಳ ಮೇಲೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಅರ್ಥ ಆಗ್ಬೋದು. ಬಹಳ ಜನ ನಮಗೆ ಫೋನ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಇಮೇಲಲ್ಲಿ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಯಾಕಂತಂದರೆ ಬೇಕಾದಷ್ಟು ಪ್ರಾಫಿಟನ್ನು ಈ ಪರ್ಟಿಕ್ಯುಲರ್ ರ್ಯಾಲಿಯಲ್ಲಿ ಮಾಡಿಕೊಂಡಿದ್ದಾರೆ. ಇದು ಉದಾಹರಣೆಗೆ ಡಿವಿಸ್ ಲ್ಯಾಬಿನ ಕೆಲವು ತಿಂಗಳುಗಳ ಗ್ರಾಫ್ ನೋಡಿ. ಒಂದು ಅಂದಾಜು ಮಾರ್ಚ್ 25-26 ಮೇಲೆ ಮೇಲಕ್ಕೆ ಹೋಗಿದ್ದು ಇನ್ನೂ ಬಂದು ರೆಡ್ ಲೈನನ್ನು ಟಚ್ ಆಗಿಲ್ಲ. ಇಡೀ ಜರ್ನಿಯನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. 25ನೇ ತಾರೀಕು ಮಾರ್ಚು 3445 ಇತ್ತು. ನೆಕ್ಸ್ಟ್ ಡೇ 3468, ಮತ್ತೆ 30ನೇ ತಾರೀಕು 3582. ಯಾವ ರೀತಿ ಮೇಲೆ ಹೋಗ್ತಾ ಇತ್ತು, ಯಾವ ರೀತಿ ಕೆಳಗೆ ಹೋಗ್ತಾ ಇತ್ತು, ಇದನ್ನು ನಾನು ಇನ್ನೂ ಕೆಲವು ಪೇಜ್ಗಳಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಉದಾಹರಣೆಗೆ 20th ಮೇಗೆ ಎಷ್ಟಿತ್ತು, 19th ಮೇಗೆ ಎಷ್ಟಿತ್ತು, ಇತ್ಯಾದಿ ಇತ್ಯಾದಿ. ಕೊನೆಗೆ ಲಾಸ್ಟಿಗೆ 16ನೇ ತಾರೀಕು ಜುಲೈ, ನಿನ್ನೆ 4757ಕ್ಕೆ ಕ್ಲೋಸಿಂಗ್ ಪ್ರೈಸು ಡಿವಿಸ್ ಲ್ಯಾಬ್ ಸ್ಟಾರ್ಟ್ ಆಗಿದ್ದು ಸಮ್ವೇರ್ ಅರೌಂಡ್ 3400 ಇಲ್ಲಿವರೆಗೆ ಮೇಲಕ್ಕೆ ಬಂದಿದೆ. ಮುಂದಕ್ಕೆ ಹೋಗ್ತಾ ಇದ್ದೀನಿ. ಡಿವಿಸ್ ಲ್ಯಾಬು 30 ಡೇಸ್ ಮೂವಿಂಗ್ ಆವ್ರೇಜ್ ಗ್ರಾಫಲ್ಲಿ ಇವತ್ತಿನ ರೇಟು 4757. 30 ಡೇಸ್ ಮೂವಿಂಗ್ ಆವ್ರೇಜ್ನಲ್ಲಿ ಬೈಯಿಂಗ್ ಇಂಡಿಕೇಶನ್ ಬಂದದ್ದು 25 ಮಾರ್ಚು 3445ಕ್ಕೆ. ಇವತ್ತಿನ ಮಟ್ಟಿಗೆ ಪ್ರಾಫಿಟ್ಟು 38%. ಅಂದಾಜು ಒಂದು 4 ತಿಂಗಳಿನಲ್ಲಿ ಮತ್ತೆ ಯಾರಾದರೂ 1 ಲಕ್ಷ ರೂಪಾಯಿಯನ್ನು ಹಾಕಿದರೆ ಈಗ ಈ 4 ತಿಂಗಳಲ್ಲಿ ಅಂದಾಜು 38,000 ರೂಪಾಯಿ ಪ್ರಾಫಿಟ್ ಬರ್ತಾ ಇತ್ತು. ನಾನೀಗ ಒಂದು 8 ಅಬ್ಸರ್ವೇಷನ್ಗಳನ್ನು ಮಾಡ್ತಾ ಇದ್ದೀನಿ. ನಮ್ಮ ಗ್ರ್ಯಾಜುಯೇಟ್ಸು ದಯವಿಟ್ಟು ಇದನ್ನು 3 ಸತಿ ಕೇಳಿ, ಬಾಕಿಯವರು ಗಮನವಿಟ್ಟು ನೋಡಿ. ಉದಾಹರಣೆಗೆ ಈ ವಿಡಿಯೋ ಮಾಡಿದ್ದು ಸ್ಪೆಷಲ್ ಆಗಿ ನಮ್ಮ ಗ್ರ್ಯಾಜುಯೇಟ್ಸಿಗೆ. ಎರಡನೆಯದ್ದು, ಈ ಡಿವಿಸ್ ಲ್ಯಾಬ್ ಇದು ಜರ್ನಿ ಏನಿದೆ ಮೇಲಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದ್ದು 77 ಟ್ರೇಡಿಂಗ್ ಡೇಸು, 3 ತಿಂಗಳು 17 ದಿನದಲ್ಲಿ 3445ರಿಂದ 4757. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ 3ನೇ ಅಬ್ಸರ್ವೇಷನ್ ನೋಡಿ. ಇರುವಂಥ 77 ದಿನದಲ್ಲಿ 27 ದಿನ ಡಿವಿಸ್ ಲ್ಯಾಬ್ ಕೆಳಗೆ ಹೋಗಿದೆ. ಆವಾಗ ನಮ್ಮ ವರ್ಕ್ಶಾಪ್ ತಗೊಂಡವರು ಕೂಡ ಕೆಲವೊಮ್ಮೆ ಹೆದರುಕೊಂಡು ಇನ್ನೇನು ಡಿವಿಸ್ ಲ್ಯಾಬ್ ಕೆಳಗೆ ಬಂದುಬಿಡುತ್ತೆ ಅಂತ ಭಯಪಟ್ಕೊಂಡು ಮಾರಿರಬಹುದು. ಆದರೆ ರೂಲ್ಸ್ ಏನು ಹೇಳುತ್ತೆ ಅಂತಂದರೆ, ನೀವು ಏನಿದ್ದರೂ ಕೂಡ ರೆಡ್ ಲೈನ್ ಟು ರೆಡ್ ಲೈನನ್ನು ಫಾಲೋ ಮಾಡ್ತಾ ಹೋದರೆ ಜಾಸ್ತಿ ಪ್ರಾಫಿಟ್ ಬರುತ್ತೆ. 4ನೇ ಅಬ್ಸರ್ವೇಷನು, ಒಮ್ಮೆ ನೀವು ಶಾರ್ಟ್ ಟರ್ಮಿಗೆ ಅಂತ ಪರ್ಚೇಸ್ ಮಾಡಿದ ಮೇಲೆ ಜನ ಏನು ತಿಳ್ಕೋತಾರೆ ಅಂತಂದರೆ, ರೆಡ್ ಲೈನ್ ಟು ರೆಡ್ ಲೈನ್ ಟೆಕ್ನಿಕ್ನ ಯೂಸ್ ಮಾಡಿದ್ರೆ ಪ್ರತಿದಿನ ಕಂಟಿನ್ಯೂಸ್ ಆಗಿ ಮೇಲೆ ಹೋಗುತ್ತೆ, ಕೆಳಗೆ ಬರುವುದೇ ಇಲ್ಲ. ಕೆಲವು ದಿವಸ ಕೆಳಗೆ, ಕೆಲವು ದಿವಸ ಮೇಲೆ. 5ನೇ ಅಬ್ಸರ್ವೇಷನು, ಟೋಟಲ್ ಪ್ರಾಫಿಟ್ಟು ಇವತ್ತಿನವರೆಗೆ 38% ಬಂದಿದೆ. ಸದ್ಯಕ್ಕೆ ಡಿವಿಸ್ ಲ್ಯಾಬ್ ಹೋಲ್ಡ್ ಝೋನಲ್ಲಿದೆ. ಸೆಲ್ ಇಂಡಿಕೇಶನ್ ಇನ್ನೂ ಬಂದಿಲ್ಲ. ಆದ್ದರಿಂದ 38% ಇನ್ನೂ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. 6ನೇ ಅಬ್ಸರ್ವೇಷನು, ಈ ಟೆಕ್ನಿಕನ್ನು ನೀವು ಫಾಲೋ ಮಾಡಬೇಕಾದ್ರೆ ನಿಮಗೆ ಈ ಟೆಕ್ನಿಕ್ನಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಮಾರುಕಟ್ಟೆ ಟ್ರೈ ಮಾಡ್ತಾ ಇರುತ್ತೆ. ಯಾಕಂತಂದರೆ ಸೆಲ್ ಇಂಡಿಕೇಶನ್ ಇನ್ನೂ ಬಂದಿಲ್ಲ, ವೇಟ್ ಮಾಡಬೇಕು. ಬಹಳ ಜನ ಹೆದರುಕೊಂಡು ಮಾರ್ಬಿಡ್ತಾರೆ. ಆದ್ದರಿಂದ ನೀವು ಜಾಸ್ತಿ ಪ್ರಾಫಿಟ್ ಬರಬೇಕು ಅಂತಂದರೆ ಲಾಸ್ಟ್ವರೆಗೂ ಕಾಯಬೇಕು. ನಿಮ್ಮ ತಾಳ್ಮೆಯನ್ನು ಚೆಕ್ ಮಾಡುತ್ತೆ. 7ನೇ ಅಬ್ಸರ್ವೇಷನ್ನು, ಈ ಇಡೀ ಎಕ್ಸಸೈಸ್ನಲ್ಲಿ ನಾವು ರೆಕಾರ್ಡ್ ಮಾಡಿರೋದು ಕ್ಲೋಸಿಂಗ್ ಪ್ರೈಸು, ಇಂಟ್ರಾ ಡೇ ಮೂಮೆಂಟ್ ಅಲ್ಲ. 8ನೇ ಅಬ್ಸರ್ವೇಷನ್ನು,
ಕಳೆದ 77 ದಿನ ಏನು ಮಾರುಕಟ್ಟೆಯಲ್ಲಿ ಡಿ ವಿ ಸ್ಲ್ಯಾಬ್ ಮೇಲೆ ಕೆಳಗೆ ಹೋಗ್ತಾ ಇತ್ತಲ್ಲ, ಅದರಲ್ಲಿ 4 ಸತಿ ಡಿ ವಿ ಸ್ಲ್ಯಾಬ್ ಆಲ್ಮೋಸ್ಟ್ ರೆಡ್ ಲೈನ್ ಟಚ್ ಆಗ್ಲಿಕ್ಕೆ ಬಂದಿತ್ತು. ನೀವೇನಾದರೂ ಭಯಪಟ್ಟು ಸೇಲ್ ಮಾಡಿಕೊಂಡ್ರೆ ನಿಮಗೆ ಮುಂದೆ ಬರುವ ಪ್ರಾಫಿಟ್ಟು ಕಮ್ಮಿ ಆಗ್ತಾ ಇತ್ತು. ಆದ್ದರಿಂದ ಎಲ್ಲರಿಗೂ ಅನುಕೂಲ ಆಗಲಿ, ಇನ್ನು ಮುಂದೆ ನೀವು ಈ ಟೆಕ್ನಿಕ್ನ ಮತ್ತಷ್ಟು ಧೈರ್ಯದಿಂದ ಪ್ರಾಕ್ಟೀಸ್ ಮಾಡಿ ಅನ್ನುವ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೇವೆ. ನಮ್ಮ ಗ್ರ್ಯಾಜುಯೇಟ್ಸಿಗೆ ಗೊತ್ತು, ಬಾಕಿಯವರು ಕೂಡ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾನು ನಮ್ಮ ಚಾನಲ್ ಮೆಂಬರ್ಸ್ ಹತ್ರ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಳೆದ 3-4 ತಿಂಗಳಿನಲ್ಲಿ ನೀವೇನಾದರೂ ಶಾರ್ಟ್ ಟರ್ಮ್ನಲ್ಲಿ ರೆಡ್ ಲೈನ್ ಟು ರೆಡ್ ಲೈನ್ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಪ್ರಾಫಿಟ್ ಮಾಡಿದ್ದೀರೋ ಇಲ್ವೋ? ಮಾಡಿದ್ದೀರಿ ಅಂತಾದರೆ ಎಸ್ ಅಂತ ಟೈಪ್ ಮಾಡಿ, ಮಾಡಿಲ್ಲ ಅಂತಂದರೆ ನೋ ಅಂತ ಟೈಪ್ ಮಾಡಿ. ನನಗೆ ಈ ಟೆಕ್ನಿಕ್ ಗೊತ್ತಿಲ್ಲ ಅಂತಂದರೆ ನಂಬರ್ 3 ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲದಿದ್ದರೆ ಇದೀಗ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ಅದಾದಮೇಲೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನನ್ನು ಒತ್ತಿ ಎಲ್ಲರಿಗೂ ಕಳಿಸ್ಕೊಡಿ. ಕಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಕಡ್ಡಾಯವಾಗಿ ಟೈಪ್ ಮಾಡಿದ್ರೆ ನಮಗೆ ಖುಷಿಯಾಗುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.